ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನೋಡ್ರಿ, ಗಡ್ಡ ಪಟ್ಟ ಊಟೆಲ್ಲ ಫುಲ್ಲು ಜೋರಾಗ್ಬಿಟ್ಟಿವಿ ಸದ್ಯಕ್ಕೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ದೋಸ್ತನ ಹೊಲ್ದಕ್ಕೆ ಬಂದಿದ್ದು ಫ್ರೆಂಡ್ಸ್ ಎಲ್ಲರೂ. ಇಲ್ಲೇನೋ ಬಂದೀನಿ, ಕೆಟ್ಟ ಬೇಸರ ಆಗತೈತಿ. ನಮ್ಮ ದೋಸ್ತ ಅಲ್ಲಿಗೇನ ಯಾರಿಗೆ ಏನೋ ಹೇಳಕ್ಕೆ ಹೋದ. ನೋಡ್ರಿ, ಬೈಕ್ ಐತಿ ಇಲ್ಲೇ ನಮ್ಮದು. ಬೈಕ್ ಚಲೋ ಐತಿ ಏನೋ ನೋಡೋಕೆ. ಪೆಟ್ರೋಲ್ ಎಲ್ಲ ಖಾಲಿ ಆಗ್ಬಿಟ್ಟೈತಿ ಬೈಕ್ನಾಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದೆ. ಹೊಲ್ದಕ್ಕೆ ಏನೋ ಬಂದೀವಿ, ಸುಮ್ಮನೆ ಖಾಲಿ ಅಡ್ಡಾಡಕತ್ತೀವಿ. ಇವ ನಮ್ಮ ದೋಸ್ತ ಇಲ್ಲಿ ಬರತ್ತನಲ್ಲ, ಶಾಣು ಅಂತಂದು. ಮಂಜು ಬ್ಲಾಗ್ಸು ಕನ್ನಡ ಅಂತಂದೇಳಿ ಒನ್ ಟೈಪ್ ಮಂಜು ಅಂತೇಳಿ ಅವಾಗ ಚಾನಲ್ ಇತ್ತು, ಹಳೆ ಚಾನಲ್. ಆ ಚಾನಲ್ನಾಗೆಲ್ಲ ಮಾಡ್ತಿದ್ವಿ. ಪರಶುರಾಮ ಅಂತ ಒಬ್ಬ ಇದ್ದ, ಇವನ ಹೆಸರು ಶರಣು ಅಂತಂದೆ. ನೋಡ್ರಿ ಫ್ರೆಂಡ್ಸ್, ಇಲ್ಲ ರೇಷ್ಮೆ ಶೆಡ್ನಾಗ ಬಂದೀನಿ. ನಮ್ಮ ಫ್ರೆಂಡ್ದು ನಲ್ಲ ಶಾಣೆ ಅಂತಂದು ನಮ್ಮ ಫ್ರೆಂಡ್ ಅವ, ಅವ್ರದ್ದೇ ಇದು ರೇಷ್ಮೆ ಶೆಡ್. ಚೆನ್ನಾಗೈತಿ, ಲಾಭ ಎಲ್ಲ. ಈಗ ಮೊನ್ನೆ ಒಂದು ಪೀಕ್ ತಗೊಂಡ್ರೆ ಕಟ್ ಮಾಡಿ ಮತ್ತೆ ಬೇರೆ ಕಡೆ ಹಾಕ್ಯಾರ. ಇನ್ನೂ ಐತಿ, ಟೈಮಿಂಗ್ ಐತಿ ಇನ್ನೂ. ಅಂದ್ರೆ ಬರ ಹತ್ತೈತಿ ಸ್ವಲ್ಪ. ಇದು ಅಂದ್ರೆ ಹಳೇದೈತಿ ಇದೆಲ್ಲ ಶೆಡ್, ಹಂಗಾಗಿ ಬಂದ್ ಮಾಡ್ರಿ ಅನ್ಸುತ್ತೆ ನನಗೆ ಅನ್ಸಿಮಿಟ್ಟಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. 2 hours later. ನೋಡ, ಗುದ್ದಿ ಕಾಟಿ ಏನಾರ ಮುಗ್ಲು ಮಾಡ್ತಾ ನೋಡು. ಆಮೇಲೆ ನಾವು ಯೂಟ್ಯೂಬ್ ಬ್ಲಾಗ್ ಮಾಡಕತ್ತೀವಿ ನಾವು. ಹಂಗ ಸುಮ್ಮನೆ ಖಾಲಿ ಅಡ್ಡಾಡ್ತಿರ್ತೀವಲ್ಲ ಊರಾಗ, ಬ್ಲಾಗ್ ಮಾಡಿದ್ರ ಅಂತ ಬಂದಿದ್ವಿ. ಓಕೆ ಅಣ್ಣ, ಆಯ್ತು. ಹೋಗು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ಲೇ, ಏನೇ ಮಾಡ್ಬೇಕಂತ ಮಾಡಿಲ್ಲ. ಇವ್ರನ್ನ ಕರ್ಕೊಂಬರೋದು ಐತಲ್ಲ, ಭಾಳ ಕಠಿಣ ಐತಿ ನಮ್ಮಿಂದ. ತೆಗಿರ್ಲಿ, ಗಾಡಿ ಹೊಡಿತಿರ್ಲಿ ನಮ್ಮನ್ನ. ಏ ಬಾಲೆ, ಏ ಹೋಂಬ. ನೋಡ್ರಿ, ಬಂಡ್ಯಾಕ ಹೊಂಟಿವಿ. ಏನದು ಅಣ್ಣ ಏನ್ ಅನ್ಲೆ ಅನ್ಲೆ ಹೇಳಿ. ಇವ ಇನ್ನೇ ಬಂದ್ ಅಲ್ಲ, ಇನ್ನೇ ಬಂದಿವ ಕರ್ಕೊಂಡ್ ಹೊಂಟಿವ್ರಿ. ಇವನ್ನ ಚಾ ಕುಡ್ಕೊಂಬರ್ಬೇಕು ಅನಿಸ್ತೀವಿ, ಹೊಂಟಿವಿ ಬಂಡ್ಯಾಕ. ಬರ್ರಿ, ಅಲ್ಲಿ ಹೋಗಿ ಸಿಗ್ತೀವಿ ನೆಕ್ಸ್ಟ್. ಈಗ ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅಂತ ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ. ಇಳಿದಲ್ಲ ಒಂಥರ ಇಲ್ಲೇ ಆತ್ಲಾಗಿತ್ತ ಓಡಾಡ್ತಾವಲ್ಲ, ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ. ಎದಕ್ ಬಂದಿ? ಫ್ರೆಂಡ್ಸ್, ನಾವು ಈಗ ಬಂದಿವಿ. ಎಲ್ಲಿ ಎದಕ್ ಬಂದಿ? ವೆಜ್ ಕೊಡೋಣ, ವೆಜ್ ಪಾಪ್ 60 ರೂಪಾಯಿ. ಏನು ತೊಗೊಳಮ್ಮ? ಏನು ತೊಗೋಬೇಕು? ಇನ್ನೂ ಎಷ್ಟೊತ್ತಿಗೆ ಬರ್ತಾನೆ ಏನು ಮರ? ಇಲ್ಲಿ ಕುಂತ ನೋಡ್ರಿ, ಇವಾಗ ಖಾಲಿ ಬಂದು ಕುಂತ. ಲೇ, ಏನಾರು ತೊಗೊಂಬೋಲೆ ತಿನ್ನಾಕ? ಆರ್ಡರ್ ಮಾಡಕ್ಕ ಇದು ಬಂದು ಕೊಡಲ್ಲ ಇಲ್ಲಿಗೆ. ಹೋಗ, ಏನ್ ತೊಗೊಂಬರ್ತೀಯ? ಸ್ಟಿಂಗ್ ತೊಗೊಂಬಂಬಿಡು. स्टिंग ले। अच्छा चलिए रोना बंद करें, मैं मैडम के लिए पानी लेकर आओ यार। स्टिंग मंगवा लो, स्टिंग। हाँ, स्टिंग तो ना कहते हैं बरी लिवा। हाँ, स्टिंग इंदा दे नोड़। हाँ, चिकड़े दे वाला। कोड दे वाला नोड़ ले, तू ना दस्ता वाला। हाँ, दे वाला। और फ्रेंड्स, ಮೂರು ನನಗೆ ಅಲ್ಲ, ಅಷ್ಟು ಯುಗ ಕೊಟ್ಟು ಬಿಡ್ತೀವಿ. ಬರ್ರಿ ತೊಗೊಂಡ್ ಕಟ್ಟ, ನಾವು ಮನುಷ್ಯರಲ್ಲಣ ಅಂದ್ರ
ಒಂದು ನಿಮಗ್ ಫ್ರೆಂಡ್ಸ್, ಎರಡು ನಮಗ್ ಫ್ರೆಂಡ್ಸ್. ಅಲ್ಲಿ ಮಾತಿ ಬರೀ ಫ್ರೆಂಡ್ಸ್ ಅಂತ ನಿಂದಿರ್ತಿಲ್ಲ ಹಂಗ ಮಾತಾಡೋದ. ಒಂದು ಅವರಿಗೆ ಯಾರಿಗೆ? ಅವ್ರು ನಮ್ಮನ್ನ ನೋಡ್ತಿರ್ತಾರಲ್ಲ, ಆ ಶಾಣಿಗೆ ಹೆಂಗ್ ಕೊಡ್ತಿ? ಶಾಣಿಗೆ ಹೆಂಗ್ ಕೊಡ್ತಿ? ಅವಾಗ ಇದ್ರಾಗ ಸ್ವಲ್ಪ ಬೈಟಿ ಕೊಡ್ತೀನಿ ಫ್ರೆಂಡ್ಸ್. ನಾವು ಜಾಸ್ತಿ ಕುಡಿಯೋದಿಲ್ಲ, ಜಾಸ್ತಿ ಇದಾಗುತ್ತೆ. ನೋಡ್ರಿ, ಹೊಸ ಮೈಕ್ ತೊಗೊಂಡಿನಿ, ಕ್ಲಿಯರ್ ಕೇಳ್ಸಾಗತ್ತೈತಿ ಅಂತ ಅನ್ಕೊಂಡಿ ನಾನು. ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಕ್ಲಿಯರ್ ಇದ್ದಿದ್ರಿ ವಿಡಿಯೋ. ಹೌದು, ಭಾಳ ಕಟ್ ಕೇಳಿಸಿತ್ತಲ್ಲ ಅದು ಮಂತ್ರಾಲಯದ ವಿಡಿಯೋ. ನೋಡ್ರಿ, ಇದ ಬಂಡಿ ಕ್ರಾಸ್. ಇಲ್ಲಿ ಬಂದು ಚಾ ಕುಡಿಯೋಕಂತ ಬಂದ್ವಿ, ಸ್ಟಿಂಗ್ ತೊಗೊಂಬಿಟ್ಟಿವಿ ನೋಡ್ರಿ. ಅದ ಏನು ಮಾಡೋದು ಹೇಳ್ರಿ ಹಂಗೆ. ಇವೆಲ್ಲ ತಿಂದು ನಾವು ಬಿಸಾಕಿದೀವಿ. ನಮ್ದೇನಿದ್ರು ತಿನ್ಬೇಕು. ಅಕ್ಷರಿ ಅವ ನೋಡ್ರಿ, ಈಗ ಸ್ಟಿಂಗ್ ಬೇಡಂಗ ಏನು ತೊಗೊಂತಿ ಮತ್ತೆ? ಏನ್ ತೊಗೊಂತಿ? ಅದು ಕುಡ್ದಿಲ್ಲ, ಅದು ಅವು ಒಂದ ಓಪನ್ ಮಾಡಿದ್ದು, ನಾವು ಕುಡ್ದಿಲ್ಲ ಇನ್ನು. ತಗಿ ಅಲ್ಲೇ ಇಡು, ಬೇರೆ ಏನ್ ಬೇಕು ಫ್ರೆಂಡ್ಸ್. ನೋಡ್ರವ ಪಪ್ಸ್ ತರಕ್ ಹೋಗ್ಯಾನ, ಸ್ಟಿಂಗ್ ಅರ್ಧ ಹಾಕ್ಯಂಬಿಡಮ್ ಇದ್ರಾಕ. ಕುಡ್ದಿಟ್ಟನ, ನಮಗೆ ಬೇಕಲ್ಲ, ಪಪ್ಸ್ನಾಗ ಇರ್ಲಾರ್ದಾಗ ಐತಿ, ಅದಕ್ಕೆ ಸ್ವಲ್ಪ ಹಾಕ್ಯಂಬಿಡ್ಬೇಕಂತ ಅವು ಬರಷ್ಟೊಳಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಸಾಕ ಏಟದು ಇಲ್ಲಿ ಇವು ಎಷ್ಟು ಮಂದಿ? ಇನ್ನೊಂದು ಬುಡ್ಕೊಂಡಿಟ್ಟನ ಪೋಯ್ವ, ಅದಕ್ಕ ಅಂತೀನಿ. ನೋಡಿ ಸಾಕ್ಸ್ ಕುಡಿಯೋಕೆ ಹೋಗ್ತಿದ್ದಲ್ಲಿ ಇಲ್ಲಿ ಇನ್ನೊಂದು ಸ್ವಲ್ಪ ಅಕ್ಕೆ ಇಲ್ಲ, ಅಕ್ಕೆ ಖಾಲಿ ಮಾಡು. ಅಣ್ಣ ಬಾರವಣ್ಣ ಇಲ್ಲಿ. ಅಂದ್ರ ಇದ್ರ ಪಪ್ಸ್ನೇ ಹಾಕ್ಯಬೇಕಂತ ತಂದಿದ್ದ ಅಂದ. ನೀನ ಅದ್ನ ಎತ್ತಿ ಕುಡಿಯಾಕ ತೊಗೊಂಬಂದಿಲ್ಲ ಅದನ್ನ. ಏನು ನೀರು ಮಾಡಿ ಕುಡಿದ್ಬಿಡಲ್ಲ ಅಂತ ನೀರು ಹಾಕಿರ್ಲಾರ್ದ ಕುಡಿದ್ಬಿಟ್ಟ ನಾನು. ನೀರು ಹಾಕಲಾರ್ದ ಕುಡಿದ್ಬಿಡಲ್ಲ, ಏನ್ ಮಾಡ್ಬೇಕು? ಇದಕ್ಕದು ಹೋಗಲ್ಲ, ಬಟ್ಟೆ ಒಳಗೆಲ್ಲ ನೀರು ಹಾಕಿರ್ಲಾರ್ದ ಕುಡಿದ್ರೆ ಹಿಂಗಾಗತ್ತೆ ನೋಡ್ರಿ. ಸಾಕ್ಸ್ ಫ್ರೆಂಡ್ಸ್ ಅಂತಂದ್ರೆ ಸಾಸ್ ಮತ್ತೇನಾರು ತಿಳ್ಕೊಂಡ್ರಿ ಹಂಗಲ್ಲ ಹುಡುಗ, ನಾವು ಹಂಗಲ್ಲ. A few moments later. ಮಾಡ್ರಿ ನಾವು ಎಲ್ಲಿ ಹೋಗ್ತೀವಿ? ಮನೆಗೆ ಹೊಂಟಿವಿ ನೋಡ್ರಿ ಈಗ. ಸೊ ಬ್ಲಾಗ್ನ ಹೆಂಗೆ ಮಾಡಾಕತ್ತೀವಿ, ಬಂದು ಬಂಡ್ಯಾಗಿಂದ ಇಲ್ಲೇ ಕುಂತೀವಿ. ಇದೇನು ಬಸ್ ಸ್ಟ್ಯಾಂಡ್ ಅಲ್ಲ? ಬಸ್ ಸ್ಟ್ಯಾಂಡ್. ಹಿಂಗೆ ಹಿಡ್ಕಲಿ ಒಳಿಸಿ ಕಾಣಿಸ್ಬೇಕ ಬ್ಯಾನ್ ನೀನು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಬಸ್ ಸ್ಟ್ಯಾಂಡ್ ಅಲ್ಲ, ಏನಿದು? ರೈಲ್ವೆ ಸ್ಟೇಷನ್. ಬಸ್ ಸ್ಟ್ಯಾಂಡ್ ಅಲ್ಲ, ಇದು ರೈಲ್ವೆ ಸ್ಟೇಷನ್. ಟ್ರೈನ್ ಬರ್ಕ್ ಕಾಯಕ್ ಹೊಂತೀವಿ, ಬೆಂಗಳೂರು ಹೊಂಟಿವಿ ನಾನು. ಇವರು ಬಿಡಾಕ್ ಬಂದಾರ. ಸೊ ಬ್ಲಾಗ್ ಎಂಡ್ ಮಾಡಕತ್ತೀನಿ. ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಿರ್ತಾವೆ ಯೂಟ್ಯೂಬ್ನಾಗ. ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಏನೇ ಅಂತಾರಲ್ಲ ಅದನ್ನ ಪ್ರೆಸ್ ಮಾಡ್ರಿ. ಏನದು? ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೀನು ಕಾಣಿಸಲ್ಲ, ಹಿಂಗೆ ಒಳಸ್ಬೇಕು ನೀನು ಕ್ಯಾಮ್ರಾ. ಏನೋ ಅಂತಾರಲ್ಲ ಫ್ರೆಂಡ್ಸ್, ಇನ್ಮೇಲೆ ಡೈಲಿ ಬರ್ತಿರ್ತವೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ದೋಸ್ತ, ಒಂದು ಪ್ಯಾಂಟ್ಗೆ ಒಂದು ಹೆಂಗೆ ಜೋಡೈತಿ, ನಿನಗೇನು ಜೋಡೈತ್ಲೇ ದೋಸ್ತ?